ಹಾಯ್ ಹಲೋ ಸ್ನೇಹಿತರೆ, ಮತ್ತೊಂದು ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಹೌ ಟು ಯೂಸ್ ಬೋರ್ನಿಯೋ ಪಾರ್ಟ್ 2. ಸರಿನಾ, ಆಲ್ರೆಡಿ ನಾವು ಪಾರ್ಟ್ 1 ಒಳಗೆ ಹಾರ್ಡ್ವೇರ್ ಸೊಲ್ಯೂಷನ್ ಬಗ್ಗೆ ತಿಳ್ಕೊಂಡಿವಿ. ಮಾಡೆಲನ್ನು ಯಾವ ರೀತಿ ಸೆಲೆಕ್ಟ್ ಮಾಡ್ಕೋಬೇಕು ಅಂತೇಳಿ ತಿಳ್ಕೊಂಡಿವಿ. ಸರಿನಾ, ಮಾಡೆಲ್ನ ಯಾವ ರೀತಿ ಸೆಲೆಕ್ಟ್ ಮಾಡ್ಕೋಬೇಕು, ಆಮೇಲೆ ಪ್ರಾಬ್ಲಮನ್ನು ಯಾವ ರೀತಿ ಫೈಂಡ್ ಮಾಡ್ಬೇಕು ಅಂತ ಹೇಳಿಕೊಂಡು ನಾವು ಹಾರ್ಡ್ವೇರ್ ಸೊಲ್ಯೂಷನ್ದಾಗ ತಿಳ್ಕೊಂಡಿವಿ. ಸರಿನಾ, ಇವತ್ತು ನಾವು ಬಿಟ್ ಮ್ಯಾಪ್ ಬಗ್ಗೆ ತಿಳ್ಕೊಳ್ಳೋಣ. ಬಿಟ್ ಮ್ಯಾಪ್ನ ಯಾವ ರೀತಿ ಯೂಸ್ ಮಾಡೋದು ಅಂತೇಳಿ ತಿಳ್ಕೊಳ್ಳೋಣ. ಸರಿನಾ, ಇವಾಗ ನೋಡಿರಿ, ನಾನು ಬಿಟ್ ಮ್ಯಾಪ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಬಿಟ್ ಮ್ಯಾಪ್ ಮೇಲೆ ಕ್ಲಿಕ್ ಮಾಡೋಕ್ಕಿಂತ ಮುಂಚೆ ನೀವು ಡೈರೆಕ್ಟಾಗಿ ಪ್ಲಸ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಡೀತಾ. ಬಟ್ ನಿಮಗೆ ಕರೆಕ್ಟಾಗಿ ನಾನು ಅದನ್ನೇ ಸೆಲೆಕ್ಟ್ ಮಾಡ್ಕೊಂಡಿಲ್ಲ ಅಂತ ಹೇಳಿ ಗೊತ್ತಾಗೋ ಸಲ ಅಂತ ನಾನು ಇಲ್ಲಿ ಟಿಕ್ ಮಾಡ್ಕೊರಿ ಅಂತ ಹೇಳ್ತೀನಿ. ಬಿಟ್ ಮ್ಯಾಪ್ ಮೇಲೆ ಕ್ಲಿಕ್ ಮಾಡಿದರೆ ಕ್ಲಿಕ್ ಮಾಡ್ಕೊಳ್ಳಿ, ಇಲ್ಲಿ ಪ್ಲಸ್ ಬಟನ್ ಐತೆ ನೋಡಿರಿ, ಪ್ಲಸ್ ಬಟನ್ ಮೇಲೆ ಕ್ಲಿಕ್ ಮಾಡಿರಿ. ಸೊ ಪ್ಲಸ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಬಿಟ್ ಮ್ಯಾಪ್ ಒಳಗೆ ಎಷ್ಟೆಲ್ಲ ಬ್ರ್ಯಾಂಡ್ ಅದಾವು ಅಷ್ಟು ಬ್ರ್ಯಾಂಡ್ಗಳು ಇಲ್ಲಿ ನಿಮಗೆ ಹೆಸರು ತೋರಿಸುತ್ತೆ. ಸೊ ಇವಾಗ ಫಾರ್ ಎಕ್ಸಾಂಪಲ್ ನೋಡಿರಿ, ನಾನು ರೆಡ್ಮಿ ಸೆಲೆಕ್ಟ್ ಮಾಡ್ಕೋತೀನಿ. ಶೌಮಿ ಅಂತ ಐತೆ ನೋಡಿರಿ, ಇದ್ರ ಮೇಲೆ ಪ್ಲಸ್ ಬಟನ್ ಮೇಲೆ ಕ್ಲಿಕ್ ಮಾಡಿದೆ. ಶೌಮಿ ಒಳಗೆ ಎಷ್ಟು ಬಿಟ್ ಮ್ಯಾಪ್ ಅವೈಲೇಬಲ್ ಅದಾವೆ ಈ ಬೋರ್ನಿಯೋ ಸಾಫ್ಟ್ವೇರ್ ಒಳಗೆ ಅಷ್ಟು ಇಲ್ಲಿ ಮಾಡೆಲ್ಸ್ಗಳು ನಿಮಗೆ ತೋರಿಸ್ತಾವೆ. ಸರಿನಾ, ನೋಡ್ಬೋದು ಎಷ್ಟು ಮಾಡೆಲ್ಸ್ ಅದಾವೆ ಅಷ್ಟು ಮಾಡೆಲ್ಗಳು ನಿಮಗೆ ಇಲ್ಲಿ ಸಿಗ್ತಾವೆ. ಸೊ ಬಿಟ್ ಮ್ಯಾಪ್ ಅಂದ್ರೇನು, ಯಾವ ರೀತಿ ಇರ್ತದೆ ಅಂತ ಹೇಳಿಕ್ಕಿಂತ ನಾನು ನಿಮಗೆ ತೋರಿಸ್ತೀನಿ. ಫಾರ್ ಎಕ್ಸಾಂಪಲ್ ನಾನು ಇವಾಗ ಯಾವ ಮಾಡೆಲನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಒಂದು ಮಾಡೆಲನ್ನು ನಾನು ಸೆಲೆಕ್ಟ್ ಮಾಡ್ಕೋತೀನಿ, ನಿಮಗೆ ಈಸಿಯಾಗಿ ಅರ್ಥ ಮಾಡಿಸುವಂಗೆ. ಸರಿನಾ, ಸೊ ನೋಡ್ರಿ, ನಾನು ರೆಡ್ಮಿ 5A ಅನ್ನು ಸೆಲೆಕ್ಟ್ ಮಾಡ್ಕೋತೀನಿ. ಯಾವುದಾದ್ರೂ ಮಾಡೆಲ್ ಸೆಲೆಕ್ಟ್ ಮಾಡ್ಕೋಬೋದು, ಎಲ್ಲ ಮಾಡೆಲ್ ಯಾವುದೇ ಮಾಡೆಲ್ ಸೆಲೆಕ್ಟ್ ಮಾಡ್ಕೊಂಡ್ರು ಬಿಟ್ ಮ್ಯಾಪ್ ಸೇಮ್ ಓಪನ್ ಆಗುತ್ತೆ. ಸೊ ರೆಡ್ಮಿ 5A ಒಳಗೆ ನೀವು ಡಬಲ್ ಕ್ಲಿಕ್ ಮಾಡಿದ್ರಿ, ಕೆಳಗಡೆ ನೋಡಿರಿ ಬಿಟ್ ಮ್ಯಾಪ್ ಅಂತ ಐತಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿರಿ ಒಂದ್ಸಲ ಕ್ಲಿಕ್ ಮಾಡಿದ್ರೆ ಓಪನ್ ಆಗ್ಲಿಕ್ಕಪ್ಪ ಅಂದ್ರೆ ಡಬಲ್ ಕ್ಲಿಕ್ ಮಾಡಿರಿ, ಈ ಕಡೆ ಬಿಟ್ ಮ್ಯಾಪ್ ಓಪನ್ ಆಗುತ್ತೆ. ನೋಡಿರಿ, ರೆಡ್ಮಿ 5Aದು ಬಿಟ್ ಮ್ಯಾಪ್ ಓಪನ್ ಆಯಿತು. ಬಿಟ್ ಮ್ಯಾಪಿಗೆ ಏನು ವ್ಯತ್ಯಾಸ ಮತ್ತು ಹಾರ್ಡ್ವೇರ್ ಸೊಲ್ಯೂಷನ್ದಾಗ ಏನು ವ್ಯತ್ಯಾಸ ಐತಿ. ಸರಿನಾ, ನಾನು ನಿಮ್ಗೆ ಆಲ್ರೆಡಿ ಹೇಳಿದೆ, ಹಾರ್ಡ್ವೇರ್ ಸೊಲ್ಯೂಷನ್ದಾಗ ಏನಿಲ್ಲ ಅದು ಬಿಟ್ ಮ್ಯಾಪ್ದಾಗ ಐತಿ. ಬಿಟ್ ಮ್ಯಾಪ್ ಒಳಗೆ ಏನಿಲ್ಲ ಅದು ನಮ್ಮ ಸ್ಕೆಮೆಟಿಕ್ ಡೈಗ್ರಾಮ್ ಒಳಗೆ ಐತಿ ಅಂತ ಹೇಳಿಂದ ನಮಗೆ ಆಲ್ರೆಡಿ ಮೊದಲೇ ನನ್ನ ವಿಡಿಯೋದಾಗ ಹೇಳ್ಕೊಟ್ಟಿದ್ದೀನಿ. ಸರಿನಾ, ಇವಾಗ ನೋಡಿರಿ, ನಾನು ಬಿಟ್ ಮ್ಯಾಪ್ ಓಪನ್ ಮಾಡಿದ್ದೀನಿ. ಅದ್ರ ಜೊತೆಗೇ ನಾನು ಸ್ಕೆಮೆಟಿಕ್ ಡೈಗ್ರಾಮ್ದು ಒಂದು ಯಾವುದಾದ್ರೂ ಓಪನ್ ಮಾಡ್ತೀನಿ. ಸರಿನಾ, ಯಾವುದು ಹಾರ್ಡ್ವೇರ್ ಸೊಲ್ಯೂಷನ್ದು, ಸಾರಿ ಸ್ಕೆಮೆಟಿಕ್ ಡೈಗ್ರಾಮ್ ಅಲ್ಲ. ಇವಾಗ ಬಿಟ್ ಮ್ಯಾಪ್ ಓಪನ್ ಮಾಡ್ಕೊಂಡಿವಿ, ನಿಮಗೆ ವ್ಯತ್ಯಾಸ ತಿಳಿಸ್ಕೊಡ್ತೀನಿ. ಮೊದಲ ಹಾರ್ಡ್ವೇರ್ ಸೊಲ್ಯೂಷನ್ ಮೇಲೆ ಕ್ಲಿಕ್ ಮಾಡಿದೆ. ಹಾರ್ಡ್ವೇರ್ ಸೊಲ್ಯೂಷನ್ದಾಗ ರೆಡ್ಮಿಯು ಸೇಮ್ 5A ಮಾಡೆಲ್ನ ಸೆಲೆಕ್ಟ್ ಮಾಡ್ಕೊತೀನಿ, ರೆಡ್ಮಿ 5A. ಸರಿನಾ, ಸೊ ಇಲ್ಲಿ ನೋಡಿ ರೆಡ್ಮಿ 5A ಮೇಲೆ ಕ್ಲಿಕ್ ಮಾಡಿಕೊಂಡೆ. ಇವಾಗ ನಾನು ಯಾವುದೋ ಒಂದು ಪ್ರಾಬ್ಲಮನ್ನು ತೊಗೋತೀನಿ ಇಲ್ಲಿ. ಸರಿನಾ, ಯಾವ್ದು ಪ್ರಾಬ್ಲಮನ್ನು ತೊಗೊಳ್ಳೋಣ, ಆನ್ ಆಫ್ ಬಟನ್ ಪ್ರಾಬ್ಲಮನ್ನು ತೊಗೊಳ್ಳೋಣ. ಸರಿನಾ, ಎಕ್ಸಾಂಪಲ್ಗೆ ಆನ್ ಆಫ್ ಬಟನ್ ಪ್ರಾಬ್ಲಮನ್ನು ತೊಗೊಳ್ಳೋಣ. ಸೊ ನೋಡಿರಿ, ಈ ಕಡೆ ಓಪನ್ ಆಗತ್ತೈತಿ. ಸೊ ಆಲ್ರೆಡಿ ರೆಡ್ಮಿ 5 ಬಿಟ್ ಮ್ಯಾಪ್ ಓಪನ್ ಆಗೈತಿ, ಅದರದ್ದು ಹಾರ್ಡ್ವೇರ್ ಸೊಲ್ಯೂಷನ್ ಕೂಡ ಓಪನ್ ಮಾಡ್ಕೊಂಡಿದ್ದೀನಿ. ಹಾರ್ಡ್ವೇರ್ ಸೊಲ್ಯೂಷನ್ದು ಏನಿರ್ತೈತೆ ಅಂದ್ರೆ ಅದರದ್ದೇ ಆದ ಪರ್ಟಿಕ್ಯುಲರ್ದು ನಾವು ಪ್ರಾಬ್ಲಮನ್ನು ಫೈಂಡ್ ಮಾಡ್ಕೋಬೋದು. ಇವಾಗ ನಾನು ಯಾವ ಪ್ರಾಬ್ಲಮ್ ಫೈಂಡ್ ಮಾಡ್ಕೊಂಡಿದ್ದೀನಿ, ರೆಡ್ಮಿ 5Aದು ಹಾರ್ಡ್ವೇರ್ ಸೊಲ್ಯೂಷನ್ದಾಗ ಇದು ಹಾರ್ಡ್ವೇರ್ ಸೊಲ್ಯೂಷನ್ ಓಪನ್ ಆಗೈತಿ. ಇದು ನಮ್ಮ ಬಿಟ್ ಮ್ಯಾಪ 5Aದು, ಇದು ಬಿಟ್ ಮ್ಯಾಪ, ಈ ಕಡೆ ಇರೋದು ಹಾರ್ಡ್ವೇರ್ ಸೊಲ್ಯೂಷನ್. ಹಾರ್ಡ್ವೇರ್ ಸೊಲ್ಯೂಷನ್ ಬಿಟ್ ಮ್ಯಾಪ್ಗೆ ಏನು ಡಿಫ್ರೆನ್ಸ್ ಅಂದರೆ, ಇವಾಗ ಹಾರ್ಡ್ವೇರ್ ಸೊಲ್ಯೂಷನ್ದಾಗ ಏನಪ್ಪ ಅಂದರೆ ರೆಡ್ಮಿ 5Aದು ಆನ್ ಆಫ್ ಬಟನ್ ನಾವು ಆನ್ ಆಫ್ ಬಟನ್ ವರ್ಕ್ ಆಗುತ್ತಿಲ್ಲ, ಅದರದ್ದು ನಾವು ಸೆಲೆಕ್ಟ್ ಮಾಡ್ಕೊಂಡಿವಿ. ಆನ್ ಆಫ್ ಬಟನ್ ಎಲ್ಲೈತೆ ನೋಡ್ರಿ ಇಲ್ಲಿ. ಸೊ ಇಲ್ಲಿ ಐತೆ ನೋಡ್ರಿ, ಇದು ನಮ್ಮ ಆನ್ ಆಫ್ ಬಟನ್ ಸ್ಟ್ರಿಪ್. ಆನ್ ಆಫ್ ಬಟನ್ ಸ್ಟ್ರಿಪ್ದಾಗ ಇದು ನಮ್ಮದು ಮೇನ್ ಪವರ್ ಬಟನ್ ಆನ್ ಆಫ್ದು ರೆಡ್ ಕಲರ್ ಇರುವಂಥದ್ದು ಕೀ ಎಲ್ಲೈತೆ ನೋಡ್ರಿ, ಕೀ ವಾಲ್ಯೂಮ್ ಅಪ್ ಆ್ಯಂಡ್ ಡೌನ್. ಸರಿನಾ, ಇದು ಪವರ್ ಬಟನ್. ಸೊ ಇಲ್ಲಿ ಲೈನ್ ಬಂದಿರ್ತೈತಲ್ಲ, ಇಕ್ವಲ್ ಟ್ರ್ಯಾಕ್ ಎಲ್ಲೆಲ್ಲಿ ಹೋಗೈತೆ ಅಂತ ಹೇಳಿ ನಾವು ನೋಡ್ಕೋಬೋದು. ಸರಿನಾ, ಬಟ್ ಬಿಟ್ ಮ್ಯಾಪ್ ಒಳಗೆ ಏನೈತಿ, ಇವಾಗ ನಾನು ಬಿಟ್ ಮ್ಯಾಪ್ ಓಪನ್ ಮಾಡ್ತೀನಿ. ಸರಿನಾ, ಸೊ ನೋಡಿರಿ, ಇದನ್ನು ಇರಲಿ. ಇವಾಗ ಬಿಟ್ ಮ್ಯಾಪ್ ಓಪನ್ ಮಾಡಿದೆ. ಬಿಟ್ ಮ್ಯಾಪ್ನ ಸೇಮ್ ಪವರ್ ಕೀದು ಸೆಕ್ಷನ್ ಓಪನ್ ಮಾಡ್ಕೊಳ್ಳೋಣ. ಸೊ ನೋಡಿರಿ, ಬಿಟ್ ಮ್ಯಾಪ್ ಇಲ್ಲಿ ಓಪನ್ ಮಾಡಿದೆ, ಇಲ್ಲಿ ಐತೆ ನೋಡಿರಿ ಸೇಮ್ ಪವರ್ ಕೀ ಸೆಕ್ಷನ, ಇದನ್ನು ಓಪನ್ ಮಾಡ್ಕೊಳ್ಳೋಮಂತ. ಸರಿನಾ, ಓಪನ್ ಮಾಡಿಕೊಂಡೆ. ಇವಾಗ ನೋಡಿರಿ, ಹಾರ್ಡ್ವೇರ್ ಸೊಲ್ಯೂಷನ್ ಓಪನ್ ಮಾಡ್ಕೊತೀನಿ ರೆಡ್ಮಿ 5Aದು. ಇವಾಗ ರೆಡ್ಮಿ 5A ಹಾರ್ಡ್ವೇರ್ ಸೊಲ್ಯೂಷನ್ ಇಲ್ಲಿ 3 ಪಾಯಿಂಟ್ಗಳದಾವೆ, ನೀವು ನೋಡ್ಬೋದು. ಅದೇ ರೀತಿ 3 ಪಾಯಿಂಟ್ಗಳು ನಿಮ್ಗೆ ಹಾರ್ಡ್ವೇರ್ ಸೊಲ್ಯೂಷನ್ದಾಗೂ ಸಿಗ್ತಾವೆ. ಇಲ್ಲಿದೆ ನೋಡಿರಿ 3 ಪಾಯಿಂಟ್ಗಳು. ಇವಾಗ 3 ಪಾಯಿಂಟ್ನಾಗ ಇವಾಗ ಯಾವುದಿದು ರೆಡ್ ಕಲರ್ ಲೈನ್ ಇಲ್ಲಿಂದ ಶುರು ಆಗೈತಲ್ಲ. ಸೊ ಈ ಪಾಯಿಂಟ್ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ, ಎಲ್ಲಿ ಇದ್ರೊಳಗೆ ಬಿಟ್ ಮ್ಯಾಪ್ ಒಳಗೆ ಈ ಪಾಯಿಂಟ್ ಮ್ಯಾಗ ನಾನು ಕ್ಲಿಕ್ ಮಾಡ್ತೀನಿ. ನೋಡಿರಿ, ಕ್ಲಿಕ್ ಮಾಡಿದೆ. ಈ ಪಾಯಿಂಟ್ ಮೇಲೆ ಕ್ಲಿಕ್ ಮಾಡಿದಾಗ ಪಾರ್ಟ್ ನೇಮ್ ಏನಂತ ಬರ್ತೈತಿ ಇಲ್ಲಿ, TP23 ಪಿನ್ ನಂಬರ್ 1 ಪಿನ್ ಪ್ರಿಂಟ್ 1 ನೆಟ್ ನೇಮ್. ಅಂದರೆ ಇದು ಪಾಯಿಂಟ್ ಏನೈತಿ, ವಾಲ್ಯೂಮ್ ಅಪ್ ಬಟನ್ಗೆ ಸಂಬಂಧಪಟ್ಟಂಥದ್ದು ಇದು ಪಾಯಿಂಟ್ ಆಗಿರ್ತೈತೆ. ಸರಿನಾ, ಅದೇನೇ ನಾವು ಹಾರ್ಡ್ವೇರ್ ಸೊಲ್ಯೂಷನ್ದಾಗ ನೋಡೋಣ. ಈ ಲೈನ್ ಯಾವುದಕ್ಕೆ ಸಂಬಂಧಪಟ್ಟೈತಿ, ಕೀ ವಾಲ್ಯೂಮ್ ಅಪ್ ಇಲ್ಲೈತಿ ನೋಡ್ರಿ, ಈ ರೆಡ್ ಕಲರ್ ಲೈನ್ ಫಸ್ಟ್ನೇ ಪಾಯಿಂಟ್ ಏನೈತಿಲ್ಲ, ಇದು ವಾಲ್ಯೂಮ್ ಅಪ್ ಬಟನ್ಗೆ ಸಂಬಂಧಪಟ್ಟಂಥದ್ದು ಐತಿ. ನೀವು ಮೊದಲು ಇದು ತಗೋಪ್ಪ. ಸೊ ಈ ಪಾಯಿಂಟ್ ಮೇಲೆ ಕ್ಲಿಕ್ ಮಾಡಿದಾಗ ಪಾರ್ಟ್ ನೇಮನ್ನು ತಿಳ್ಕೊಬೋದು. ಈ ಪಾರ್ಟ್ ನೇಮ್ ಏನು, ಇದ್ರ ಹೆಸರು ಏನಂತ ತಿಳ್ಕೊಬೋದು. ಪಿನ್ ನಂಬರ್ ಎಷ್ಟು ನಂಬರ್ ಐತೆ ಅಂತ ತಿಳ್ಕೊಬೋದು. ಪಿನ್
ಪುಟ್ ಪ್ರಿಂಟ್ ನಂಬರ್ನ ತಿಳ್ಕೊಬೋದು ಮತ್ತು ನೆಟ್ ನೇಮ್ ಅಂದರೆ ಈ ಪಾಯಿಂಟಿಗೆ ಈ ಟ್ರ್ಯಾಕಿಗೆ ಏನಂತ ಕರೀತಾರೆ ಅಂತಲೂ ತಿಳ್ಕೊಬೋದು. ಸರಿನಾ, ಇದನ್ನು ನಾವು ಇಷ್ಟು ತಿಳ್ಕೊಂಡೇವಿ ಬಿಟ್ ಮ್ಯಾಪ್ ಬಗ್ಗೆ. ಸರಿನಾ, ಇವಾಗ ನೋಡಿರಿ ನಮ್ಮ ಬಿಟ್ ಮ್ಯಾಪ್ ಮೇನ್ಲಿ ಯಾವಾಗ ಯೂಸ್ ಆಗುತ್ತಪ್ಪ ಅಂದ್ರೆ ನಾವು ಒಂದು ಯಾವ್ದಾರ ಒಂದು ICನ ಓಪನ್ ಮಾಡ್ಕೊತೀನಿ ನಾನು. ಸರಿನಾ, ಸೊ ಇಲ್ಲೈತೆ ನೋಡಿರಿ CPU ಮತ್ತು eMMC ಇವಾಗ ನಾನು ಓಪನ್ ಮಾಡ್ಕೋತೀನಿ. ಸರಿನಾ, ಈ ಕಡೆ ಇರುವಂಥದ್ದು eMMC, ಈ ಕಡೆ ಇರುವಂಥದ್ದು CPU. ಸರಿನಾ, ಸೊ ಇದರಲ್ಲಿ ಯಾವುದಾದ್ರೂ ಒಂದು ಪಾಯಿಂಟನ್ನು ನಾನು ಓಪನ್ ಮಾಡ್ಕೊಳ್ತೀನಿ. ಬಿಟ್ ಮ್ಯಾಪ್ ಎಷ್ಟು ಯೂಸ್ ಆಗುತ್ತಪ್ಪ ಅಂದರೆ, ಎಷ್ಟು ಇಂಪಾರ್ಟೆಂಟಪ್ಪ ಅಂದರೆ, ಇವಾಗ ನೀವು eMMC ಪ್ರಾಬ್ಲಮ್ ಇರ್ತೈತಿ, ಹ್ಯಾಂಗ್ ಆನ್ ಲೋಗೋ ಪ್ರಾಬ್ಲಮ್ ಇರ್ತೈತಿ. ಕೆಲವೊಂದು ಫೋನ್ದೊಳಗೆ eMMC ರಿಮೂವ್ ಮಾಡಿದರೆ ಅದು ಪ್ರಾಬ್ಲಮ್ ಫಿಕ್ಸ್ ಆಗ್ತಿರ್ತದೆ ರಿಬಾಲಿಂಗ್ ಮಾಡಿ ಹಾಕಿದಾಗ ಅಥವಾ ರಿಪ್ಲೇಸ್ ಮಾಡಿದಾಗ. ಇವಾಗ ನೀವು eMMC ತೆಗಿಬೇಕಾದ್ರೆ ಏನಾಗುತ್ತೆ, ಒಂದೊಂದು ಪಾಯಿಂಟ್ಗಳು ಬೋರ್ಡ್ನಾಗಿಂತ ಕಿತ್ತು ಹೋಗ್ಬಿಡ್ತಾವೆ. ಸರಿನಾ, ಸೊ ಆ ಕಿತ್ತು ಹೋದ ಪಾಯಿಂಟ್ ಯಾವುದು ಅಂತೇಳಿ ನೀವು ತಿಳ್ಕೊಬೇಕಪ್ಪ ಅಂತಂದ್ರೆ, ಇವಾಗ ನೋಡಿರಿ ಇವಾಗ ಒಂದು ಗ್ರೇ ಕಲರ್ ಪಾಯಿಂಟ್ ಅದಾವೆ ಇಲ್ಲೆಲ್ಲ. ಸರಿನಾ, ಇಲ್ಲಿ ನೋಡ್ಬೋದು ಇವೆಲ್ಲ ಗ್ರೇ ಕಲರ್ ಪಾಯಿಂಟ್ ಅದಾವೆ. ಇವೆಲ್ಲ ನಮ್ಮ ಗ್ರೌಂಡ್ ಪಾಯಿಂಟ್ಗಳು. ಸರಿನಾ, ಇದ್ರ ಮ್ಯಾಗ ಬರ್ದಿರ್ತಾರೆ ನೋಡ್ರಿ, ನೀವು ಜೂಮ್ ಮಾಡ್ದಂಗೆ ಅಲ್ಲಿ ನಿಮಗೆ ಬರ್ದಿರುವಂಥದ್ದು ಕಾಣಿಸ್ತಾ ಇದೆ. ಎಷ್ಟು ಕಲರ್ ಗ್ರೇ ಅದ ನೋಡಿರಿ, ಅವಿಷ್ಟು ಕಲರ್ಗಳು ಕೂಡ ನಮ್ಮ ಗ್ರೌಂಡ್ಗೆ ಸಂಬಂಧಪಟ್ಟಂಥದ್ದು. ಸೊ ಇವಾಗ ನೋಡಿರಿ ಒಂದು ಪಾಯಿಂಟ್ ಇಲ್ಲಿದು ಮಿಸ್ ಆಯಿತು. ಸೊ ಅದು ಮಿಸ್ ಆದರೆ ನೀವು ಅಲ್ಲಿ ಜಂಪರ್ ಮಾಡುವಂಥ ಅವಶ್ಯಕತೆ ಆಗಲಿ ಅಥವಾ ಇಲ್ಲಿದ್ದ ಇಲ್ಲಿ ಜಂಪರ್ ಮಾಡುವಂಥ ಅವಶ್ಯಕತೆ ಆಗಲಿ ಇಲ್ಲ. ಸೊ ಇದು ಕಂಪ್ಲೀಟಾಗಿ ಗ್ರೌಂಡ್ ಆಗಿರುವಂಥದ್ದು. ನೀವು ಇಲ್ಲಿ ಪಾಯಿಂಟ್ ಮಾಡಿದ್ರೆ ನಡೀತದೆ, ಮಾಡಲಿಲ್ಲಪ್ಪ ಅಂದ್ರೆ ನಡೀತದೆ. ಆಲ್ಮೋಸ್ಟ್ ಎಲ್ಲ ಟೆಕ್ನಿಷಿಯನ್ಗಳು ಕೂಡ ಗ್ರೌಂಡ್ ಪಾಯಿಂಟ್ ಏನಾರು ಮಿಸ್ ಆದರೆ ಅದನ್ನು ಅಷ್ಟೇ ಬಿಟ್ಬಿಡ್ತಾರೆ. ಅಲ್ಲಿ ಹೊಳ್ಳಿ ಇಲ್ಲಿಂದ ಇಲ್ಲಿ ಜಂಪರ್ ಮಾಡುವಂಥ ಅವಶ್ಯಕತೆ ಆಗಲಿ, ಇದು ಪಾಯಿಂಟನ್ನು ರೆಡಿ ಮಾಡುವಂಥ ಅವಶ್ಯಕತೆ ಆಗಲಿ ಯಾವುದೇ ರೀತಿ ಇರೋದಿಲ್ಲ. ಸರಿನಾ, ಇನ್ ಕೇಸ್ ನೀವು ರಿಮೂವ್ ಮಾಡಬೇಕಾದ್ರೆ ಈ ಪಾಯಿಂಟ್ಗಳು ಏನಾದರೂ ಮಿಸ್ ಆಗಿದ್ದು, ಆರೆಂಜ್ ಕಲರ್ದು ಏನು ಕಾಣಿಸ್ತಾವಲ್ಲ ನಿಮಗೆ ಇಲ್ಲಿ, ಈ ಪಾಯಿಂಟ್ಗಳನ್ನು ಏನಾದರೂ ಮಿಸ್ ಆಗಿದ್ದಪ್ಪ ಅಂದ್ರೆ ನೀವು ಪಾಯಿಂಟ್ಗಳನ್ನು ರೆಡಿ ಮಾಡ್ಬೇಕಾಗತ್ತೆ. ಈ ಪಾಯಿಂಟ್ಗಳನ್ನು ಜಂಪರ್ ಮಾಡೋಕ್ಕೆ ಆಗಂಗಿಲ್ಲ, ರೆಡಿನೇ ಮಾಡ್ಬೇಕಾಗತ್ತೆ. ಸರಿನಾ, ಜಂಪರ್ ಮಾಡೋಕ್ಕೂ ಆಗುತ್ತೆ, ಬಟ್ ನೀವು ಅದರದ್ದು ಟ್ರ್ಯಾಕನ್ನು ಚೆಕ್ ಮಾಡಬೇಕು. ಸೊ ಟ್ರ್ಯಾಕನ್ನು ಯಾವ ರೀತಿ ಚೆಕ್ ಮಾಡ್ಬೇಕಂತೇಳಿ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಸರಿನಾ, ಸೊ ನೋಡಿರಿ ಸದ್ಯಕ್ಕೆ ನಾನು ಇಲ್ಲೊಂದು ಪಾಯಿಂಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಈ ಪಾಯಿಂಟ್ ಮೇಲೆ ಕ್ಲಿಕ್ ಮಾಡಿದೆ. ಇವಾಗ ಟ್ರ್ಯಾಕ್ ಎಲ್ಲೆಲ್ಲಿ ಹೋಗಿತ್ತಿದ್ರದ್ದು ಈ ಪಾಯಿಂಟ್ ಏನಾರು ಮಿಸ್ ಆಯಿತು. ಸರಿನಾ, ಈ ಪಾಯಿಂಟ್ ಏನಾರು ಮಿಸ್ ಆದಾಗ ನೀವು ಏನು ಮಾಡಬೇಕು, ಇಲ್ಲಿದ್ದ ಒಂದು ಜಂಪರನ್ನು ತೊಗೊಂಡು ಇಲ್ಲಿಗೆ ಜಂಪರ್ ಹಾಕಿ ಇದ್ರ ಮೇಲೆ UV ಗ್ಲೂವಿಂದ ನೀವು ಆಲ್ರೆಡಿ eMMC ವಿಡಿಯೋಸ್ಗಳನ್ನು ಟ್ರ್ಯಾಕ್ ಮಿಸ್ ಆದರೆ ಏನು ಮಾಡಬೇಕು, ಪಾಯಿಂಟ್ಗಳ ಮಿಸ್ ಆದರೆ ಏನು ಮಾಡ್ಬೇಕು ಅಂತ ಹೇಳಿ ಯೂಟ್ಯೂಬ್ ಒಳಗೆ ಸರ್ಚ್ ಮಾಡಿ ನೋಡಿರಿ. ಇಲ್ಲಿಂದ ಒಂದು ಜಂಪರನ್ನು ತೊಗೊಂಡು ಇಲ್ಲಿ ಹಾಕಿಸಿಂದ ಅಗದಿ ಸಣ್ಣದಾಗಿರುವಂಥ ಜಂಪರ್ ವೈರ್ ಬರ್ತೈತೆ, ಅದು CPU ಮತ್ತು eMMC ಕೆಲಸ ಮಾಡೋಕ್ಕೆ. ಆ ಸಣ್ಣದಾಗಿರುವಂಥ ಜಂಪರನ್ನು ಹಾಕಿ ಮೇಲ್ಗಡೆ UV ಗ್ಲೂವಿಂದ ಅಂಟಿಸಿಕಿಸಿಂದ ಮತ್ತು ನಾವು eMMCನ ರೀಪ್ಲೇಸ್ ಮಾಡ್ಬೋದು. ಸರಿನಾ, ಇದ್ರದ್ದು ರ್ಯಾಟ್ ಲೈನ್ ಯಾವ ರೀತಿ ಚೆಕ್ ಮಾಡ್ಬೇಕಂದ್ರೆ ಇಲ್ಲಿ ಐತೆ ನೋಡಿರಿ, ರ್ಯಾಟ್ ಲೈನ್ಸ್ ಅಂತ ಹೇಳಿ ರ್ಯಾಟ್ ಲೈನ್ ಬಗ್ಗೆ ಹೇಳಿದೆ. ಇವಾಗ ನಾನು ಈ ಪಾಯಿಂಟ್ ಮೇಲೆ ಕ್ಲಿಕ್ ಮಾಡಿದ್ದೀನಿ. ಸರಿನಾ, ಈ ಪಾಯಿಂಟ್ ಮೇಲೆ ಕ್ಲಿಕ್ ಮಾಡಿದೆ. ಇವಾಗ ರ್ಯಾಟ್ ಲೈನನ್ನು ಆನ್ ಮಾಡ್ಕೋತೀನಿ. ಆನ್ ಮಾಡಿದ್ರೆ ನೋಡಿರಿ ಈ ಪಾಯಿಂಟ್ ಎಲ್ಲೆಲ್ಲಿ ಹೋಗಿದೆ ಅಂತ ಹೇಳಿ ನಿಮಗೆ ರ್ಯಾಟ್ ಲೈನ್ ಮುಖಾಂತರ ಗೊತ್ತಾಗುತ್ತೆ. ಹೊರಗೂ ಕೂಡ ಎಲ್ಲೆಲ್ಲಿ ಬಂದಿತ್ತು ಅಂತ ಹೇಳಿ ಗೊತ್ತಾಗುತ್ತೆ. ಬಟ್ ನಿಮಗಿದು ಹಾರ್ಡ್ವೇರ್ ಸೊಲ್ಯೂಷನ್ದಾಗ ಸಿಗಂಗಿಲ್ಲ, ಯಾವುದೇ ರೀತಿ ಪಾಯಿಂಟ್ ಕ್ಲಿಕ್ ಮಾಡೋಕ್ಕೂ ಆಗಂಗಿಲ್ಲ, ಏನು ಮಾಡೋಕ್ಕೂ ಆಗಂಗಿಲ್ಲ. ಬಟ್ ನೀವು ಬಿಟ್ ಮ್ಯಾಪ್ ಒಳಗೆ ಆ ಪಾಯಿಂಟ್ ಮೇಲೆ ಏನಾರು ಕ್ಲಿಕ್ ಮಾಡಿದ್ರೆ ಆ ಪಾಯಿಂಟ್ ಎಲ್ಲೆಲ್ಲಿ ಹೋಗೈತಿ ನೋಡಿರಿ, eMMCಯಿಂದ CPU ಹೋಗೈತಿ, ಹೊರಗಡೆನೂ ಕೆಪಾಸಿಟರ್ ಮೇಲೆ ಬಂದವು. ಇಲ್ಲಿ ನೋಡಿರಿ ಕೆಪಾಸಿಟರ್ ಅದಾವೆ, ಕಾಯಿಲ್ ಅದಾವೆ. ಸೊ ಅದೇ ರೀತಿ ಈ ಕಡೆ ನೋಡಿರಿ ಪವರ್ IC ಒಳಗೂ ಬಂದೈತಿ. ಸೊ ಈ ರೀತಿ ರ್ಯಾಟ್ ಲೈನ್ನ ನಿಮಗೆ ಯೂಸ್ ಆಗುತ್ತೆ. ಇವಾಗ ನಾನು ಬ್ಯಾಟ್ರಿ ಕನೆಕ್ಟರ್ ಮೇಲೆ ಸೆಲೆಕ್ಟ್ ಮಾಡ್ಕೋತೀನಿ, ರ್ಯಾಟ್ ಲೈನನ್ನು ಚೆಕ್ ಮಾಡೋಣ ಬ್ಯಾಟ್ರಿ ಕನೆಕ್ಟರ್ ಮೇಲೆ. ಸರಿನಾ, ಸೊ ಐ ಹೋಪ್ ಬ್ಯಾಟ್ರಿ ಕನೆಕ್ಟರ್ 5 ಎಲ್ಲೈತಿ, ಇದೇ ಇರ್ಬೋದು. ಎಸ್, ಇಲ್ಲೇ ಐತೆ ನೋಡಿರಿ 5 ಬ್ಯಾಟ್ರಿ ಕನೆಕ್ಟರ್. ಸೊ ಇದು ಬ್ಯಾಟ್ರಿ ಕನೆಕ್ಟರ್ ಮೇಲೆ ಕ್ಲಿಕ್ ಮಾಡಿದೆ, ರ್ಯಾಟ್ ಲೈನ್ ಆನ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಪಾರ್ಟ್ ನಂಬರ್ ನೋಡಿರಿ ಏನು ಬಂದೈತಿ, J0501 ಪಾರ್ಟ್ ನಂಬರ್. ಸೊ ಸರಿ, ಇದು ಪಾರ್ಟ್ ನಂಬರ್ ಯಾವಾಗ ಯೂಸ್ ಆಗುತ್ತಪ್ಪ, ಸರ್ವಿಸ್ ಸೆಂಟರ್ನಾಗ ಯೂಸ್ ಆಗುತ್ತೆ. ಅವ್ರು ಅಷ್ಟೊಂದು ತಲೆ ಕೆಡಿಸೋಲ್ಲ, ಪಾರ್ಟ್ ನಂಬರ್ ಚೆಕ್ ಮಾಡಿ ಅದ್ರದ್ದು ಪ್ರಾಡಕ್ಟ್ ಏನು ಆರ್ಡರ್ ಹಾಕ್ತಿರ್ತಾರಲ್ಲ, ಇದು ಅವ್ರ ಬೆಲೆಕ್ ಇಲ್ಲಪ್ಪ ಅಂದ್ರೆ ಪಾರ್ಟ್ ನಂಬರ್ ಹೇಳ್ರಿ ಅಂತ ಕಂಪನಿಯವ್ರು ಕೇಳಿದಾಗ ಈ ಪಾರ್ಟ್ ನಂಬರ್ ಹೇಳ್ತಾರೆ. J0501 ಅಂತ ಹೇಳಿದರೆ ಈ ಒಂದು ಪರ್ಟಿಕ್ಯುಲರ್ ಐಟಮನ್ನು ಅವರು ಸೆಂಡ್ ಮಾಡ್ತಾರೆ. ಪಿನ್ ನಂಬರ್ 1, ಪಿನ್ ಪುಟ್ ನಂಬರ್ 8, ನೆಟ್ ನೇಮ್ VBAT ಅಂದರೆ ಬ್ಯಾಟ್ರಿ ಕನೆಕ್ಟರ್ VBAT ಸಪ್ಲೈ ಲೈನ್ ಐತಿದು. ಸರಿನಾ, ನಾನು ಸೆಲೆಕ್ಟ್ ಮಾಡಿರೋಂಥದ್ದು VBAT ಸಪ್ಲೈ ಲೈನ. VBAT ಸಪ್ಲೈ ಲೈನ್ಗೆ ಸಂಬಂಧಪಟ್ಟಂಥದ್ದು ಟ್ರ್ಯಾಕ್ ಏನೈತೆ ರ್ಯಾಟ್ ಲೈನ, ಅದು ಎಲ್ಲೆಲ್ಲಿ ಹೊಂಟೈತೆ ಅಂತ ಹೇಳಿಕ್ಷಿಂದ ಇಲ್ಲಿ ನಿಮ್ಗೆ ಲೈನ್ಗಳ ಮುಖಾಂತರ ತಿಳ್ಕೊಬೋದು. ಸರಿನಾ, ಸೊ ಈ ರೀತಿ ನೀವು ಬಿಟ್ ಮ್ಯಾಪನ್ನು ಯೂಸ್ ಮಾಡ್ಬೋದು. ಬಿಟ್ ಮ್ಯಾಪ್ ತುಂಬ ಇಂಪಾರ್ಟೆಂಟ್ ಐತಿ, ಹಾರ್ಡ್ವೇರ್ ಸೊಲ್ಯೂಷನ್ದಾಗ ಏನಿಲ್ಲ, ಅದು ನಮ್ಮ ಬಿಟ್ ಮ್ಯಾಪ್ ಒಳಗೆ ಸಿಗ್ತೈತಿ. ಐ ಹೋಪ್ ನಿಮ್ಗೆ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡು, ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಬರುವಂಥ ವಿಡಿಯೋನ ಮಿಸ್ ಮಾಡಿದೆ ನೋಡಿರಿ. ಮತ್ತೊಂದು ವಿಡಿಯೋದ ಸಿಗೋಣ. ಅಲ್ಲಿವರೆಗೂ ಟೇಕ್